ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಾನ್ಯ ಗೌಡ ಯೂಟ್ಯೂಬ್ ಚಾನಲ್. ಯಾರ್ಯಾರು ಫಸ್ಟ್ ಟೈಮ್ ನನ್ನ ಬ್ಲಾಗ್ ನೋಡ್ತಿದ್ರೆ ದಯವಿಟ್ಟು ಹೋಗಿ ನನ್ನ ಬ್ಲಾಗನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಇವತ್ತು ರ್ಯಾಂಡಮ್ ಆಗಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಅಮ್ಮನ ಮನೆ ಕಡೆ ಒಂದು ಫಂಕ್ಷನ್ ಇದೆ, ಗುರುಪ್ರವೇಶ ಇದೆ. ಗುರುಪ್ರವೇಶಕ್ಕೆ ಹೋಗ್ತಾ ಇದ್ದೀನಿ. ಹೋಗ್ತಾ ಸಿಗ್ತೀನಿ, ಬನ್ನಿ ಗೈಸ್. ನಮ್ಮಮ್ಮ ಇನ್ನೊಂದು ತಲೆ ಬಚ್ಕೊತಿದ್ದಾರೆ. ನಾನು ಆಲ್ರೆಡಿ ರೆಡಿಯಾಗಿದ್ದೀನಿ, ಪೂಜೆನೂ ಆಗಿದೆ, ತೋರಿಸ್ತೀನಿ ನೋಡಿ. ಇವತ್ತು ಶುಕ್ರವಾರದ ಪೂಜೆ ಆಗಿದೆ ಗೈಸ್. ನಾನು ಈ ಥರ ರೆಡಿಯಾಗಿದ್ದೀನಿ, ಕಾರ್ಸೆಟ್ ವೇರ್ ಮಾಡಿದ್ದೀನಿ. ನೆನ್ನೆ ಹೋಗಿ ತೊಗೊಂಬಂದೆ. ನನಗೆ ಗ್ರ್ಯಾಂಡಾಗಿ ರೆಡಿ ಆಗೋ ಕೆಪಾಸಿಟಿ ಈಗಿಲ್ಲ, ಹಂಗಾಗಿ ನಾನು ಗ್ರ್ಯಾಂಡಾಗಿ ರೆಡಿ ಆಗೋದಿಲ್ಲ. ನಮ್ಮಮ್ಮ ಗ್ರ್ಯಾಂಡಾಗಿ ರೆಡಿ ಆಗು ಅಂತ ಹೇಳ್ತು, ಕ್ರಾಪ್ ಟಾಪ್ ಅಲ್ಲ ಗೌನ್ ಏನಾದ್ರು ವೇರ್ ಮಾಡು ಅಂತ ಹೇಳ್ತು. ಜನ ನಮ್ಮನ್ನು ನೋಡೋಕ್ಕಿಂತ ನಮಗೆ ಕಂಫರ್ಟೇಬಲ್ ಫಸ್ಟ್ ಮುಖ್ಯ ಈಗಿನ ಸಿಚುವೇಶನಲ್ಲಿ. ಹಂಗಾಗಿ ನಾನು ನನ್ನ ಕಂಫರ್ಟಬಲ್ ಫಸ್ಟ್ ನೋಡಿಕೊಂಡೆ. ಹಾಗಾಗಿದೆ, ಚೆನ್ನಾಗಿದೆ, ಸಿಂಪಲ್ಲಾಗಿದೆ. ಇನ್ನೊಂದು ಲಾಂಗ್ ಜರ್ನಿ ಮಾಡ್ಬೇಕಾದ್ರೆ ಮೇನ್ ಇದೇ ಇಂಪಾರ್ಟೆಂಟ್, ಡ್ರೆಸ್ ಸೆನ್ಸೇ ಇಂಪಾರ್ಟೆಂಟ್. ಹಂಗಾಗಿ ಹಿಂಗಿದೆ. ಹೋಗ್ತಾ ಸಿಗ್ತೀನಿ, ಬನ್ನಿ ಗೈಸ್. ಗೊತ್ತಾಯಿತು ಗೈಸ್, ನಾವು ಹೊರಟಿದ್ದೀವಿ ಅಂತ. ಸೊಪ್ಪು ತಾಳೆ ಬಂಗಾಳಿ ತಾಳೆಯೋ ಅದು ಸೊಪ್ಪುಗೋಯ್ತೆ. ನನ್ನ ಮಗು ಸೊಪ್ಪುಗೆ ಇಲ್ಲಿ ನೋಡು ಮಗನೆ, ಇಲ್ಲಿ ಮಗನೆ, ಇಲ್ಲಿ ನೋಡಿ ಗೈಸ್, ಸೊಪ್ಪುಗಳೇ ಹೊರಟಿದ್ದೀವಿ ಅಂತ ಗೊತ್ತಾಯ್ತಲ್ಲ ಗೈಸ್. ನಾವು ಮನೆಯಿಂದ ಹೊರಗಡೆ ತಿಂಡಿ ತಿನ್ಕೊಂಡು ಗಿಫ್ಟ್ ತಗೊಳ್ಳೋಣ ಅಂತ ಬಂದಿದ್ದೀವಿ. ಲಾಸ್ಟಿಗೆ ಇದೇ ಗಿಫ್ಟ್ನ ಫೈನಲ್ ಮಾಡಿದ್ದೀವಿ, ಈಗ ಪ್ಯಾಕ್ ಮಾಡಿಸ್ತಿದ್ದೀವಿ. ಇದರಲ್ಲಿ ಒಂದು ಸ್ವಲ್ಪ ದೊಡ್ಡದು ಕಲ್ಗುಡುಗ್ನಳ್ಳಿಗೆ ನಿಮ್ಮ ಅಪ್ಪ ಕೊಟ್ಟರು. ಹೌದಾ? ಮಂಜೇಗೌಡ ಅಂತ. ಏನಕ್ಕೆ? ನಮ್ಮ ಮಾವ ನಾಟಕ ಮಾಡಿದ್ವಿ, ಅದಕ್ಕೆ ಅವಾಗ ಕೊಟ್ಟಿದ್ದು. ಗಾಯತ್ರತೆ ಮನೆಗೆ ತಿಂಡಿದ್ ಮಾಡಲೇ ಇಲ್ಲ. ಮಾನ್ಯ ಉಣಿತ್ ಅಂತ ಬರ್ಸಲ್ಲ, ಮಾನ್ಯ ಉಣಿತ ಬೇರೆ ಅಂತ ಬರ್ಸಲ್ಲ. ಅದ ನನಗೆ ಬರ್ಸ್ಬೇಕಾದ್ರೆ ನನಗೆ ಮಾಡಬೇಕು ಅಂತ ಏನು ಮಾಡೋದು. ಮಾನ್ಯ ಉಣಿತ್ ಕುಮಾರ್ ಮಾನ್ಯ. ಆಮೇಲೆ ಗೈಸ್, ಬಸ್ ಸ್ಟ್ಯಾಂಡಲ್ಲಿ ತುಂಬಾ ಮಳೆ ಇತ್ತು, ಒಂದು ಬಸ್ ಇರಲಿಲ್ಲ. ಹೋಗ್ಲತ್ತ ಕೊಡೆ ನವಿ ಅರ್ದ್ಲು ಅಂತವ ಅವರೆಲ್ಲ ಯಾರು ಮಂಜು ಹೋಟ್ಲು ಕೆಲಸ ಕುಡೋಜ್ಜಿಗೆ. ಈಗ ಬಂದೆ ಮಮ್ಮ, ಮಾತಾಡ್ಸು. ಹಾಯ್ ಮಾಡು ಅಣ್ಣನ, ನನ್ನ ಬ್ಲಾಗಿಗೆ ಹಾಯ್ ಮಾಡು. ಸಡಗರ ಅಂಬೆಗಾಲು ಇಡುತ್ತಿರುವೆ ಮಡಿಲಿನ ಹತ್ತಿರ. ಉಸಿರೇ ನನ್ನುಸಿರೇ ನೀನಮ್ಮ, ಉಸಿರೇ ಉಸಿರೇ ನನ್ನುಸಿರೇ ನನ್ನಮ್ಮ, ಉಸಿರೇ. ಅಣ್ಣ, ನನ್ನ ಬ್ಲಾಗಿಗೆ ಹಾಯ್ ಹೇಳಿ. ಹಾಯ್. ಅಯ್ಯೋ, ನಾಚ್ಕೊಬಿಡಿ, ಹುಡುಗಿ ಸಿಗ್ತದೆ. ಹಾಯ್ ಹೇಳಿ. ಪ್ರೀತಿ ಮಗಳು ನಾನು. ಹಾಯ್ ಸ್ಟಾರ್ಟ್ ಮಾಡಿದ್ರೆ ತಾನೆ. ಹೇಳಿ ಕಂಟಿನ್ಯೂ ಮಾಡಿ. ತಿರಿಕಳಕ್ಕ ಉಸ್ತುವಾರಿ ಯಾರ್ಯಾರು ಮಾಡ್ತಿರೋದು ಊಟದ್ದು ಅಂತ? ಪ್ರಿಯಾಂಕಾ ಪ್ಲಸ್ ಪ್ರೀತಿ ಅವರು ಮಾಡ್ಸಿಲ್ಲ. ಬೇಗ ಬೇಗ
ಗಾಯ್ಸ್, ಈಗ ನಾವು ಗುರುಪ್ರವೇಶ ಮುಗಿಸ್ಕೊಂಡು ಅಮ್ಮನ ಸೋದರ ಮಾವರ ಮನೆಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಅಣ್ಣ ಅಪ್ರೂಪಕ್ಕೆ ಬಂದಿದ್ದೀರಾ, ಫಸ್ಟ್ ಟೈಮ್ ಬಂದಿದ್ದೀರಾ, ಯಾವಾಗಲೂ ಬರೋದೇ ಇಲ್ಲ, ಫಂಕ್ಷನ್ ಇದ್ದರೆ ಮಾತ್ರ ಬರ್ತೀರಾ ಅಂತ ಮನೆಗೆ ಕರೆದು ಮಟನು ಚಿಕನ್ ಎಲ್ಲ ತಂದಿದ್ರು. ಅದಕ್ಕೆ ಈಗ ಊಟ ಮಾಡಿಕೊಂಡು ನಾವು ಮನೆಗೆ ಹೊರಡ್ತಿದ್ದೀವಿ. ಈಗ ಅಕ್ಕ ಅರ್ಶಿನ ಕುಂಕುಮ ಕೊಡ್ತಿದ್ದಾರೆ, ಅರ್ಶಿನ ಕುಂಕುಮ ತೊಗೊತಿದ್ದಾರೆ ಅಮ್ಮ. ಈಗ ನಾನು ಕೂಡ ಅರ್ಶಿನ ಕುಂಕುಮ ತೊಗೊಂಡು ಮನೆಗೆ ಹೊರಡಬೇಕು. ತುಂಬ ಮುದ್ದಾಗಿದ್ದಾನೆ ರವಿ ಅಣ್ಣನ ಮಗ, ತುಂಬಾ ಮುದ್ದು 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 ಕ್ಯೂಟ್ ಅಮ್ಮ 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 ಅಂತ ಯಾವಾಗಲೂ ಅಮ್ಮ ಅಮ್ಮ ಅಂತಾನೆ. ರವಿ ಅಣ್ಣ ಹೇಳಿದರು, ನಂದೇ ಕಾರ್ ಕೊಟ್ಬಿಟ್ಟು ಕಳಿಸ್ತೀನಿ ಮನೆ ಹತ್ರ, ಮನೆಗೆ ಡ್ರಾಪ್ ಮಾಡಿಸ್ತೀನಿ ಬಾ ಅಂತ. ಅದಕ್ಕೆ ಲೇಟ್ ಆಗುತ್ತೆ ಅನ್ನೋದಕ್ಕೆ ಈಗ ಊಟ ಮಾಡ್ಕೊಂಡು ಹೊರಟೋ. ಇದೇ ಅಮ್ಮನ ಮಾವನ ಮನೆ. ಈಗ ನಾವು ಹೊರಟೋ. ರವಿ ಅಣ್ಣ ಕಾರ್ನ ರಕ್ಷಿತಣ್ಣನ ಕೈಲಿ ಕೊಟ್ಬಿಟ್ಟು ಕಳಿಸಿದ್ರು ನಮ್ಮನ್ನು, ಹೋಗಿ ಮನೆಗೆ ಡ್ರಾಪ್ ಮಾಡಿಬಿಟ್ಟು ಬಾ ಅಂತ. ರಕ್ಷಿತಣ್ಣ ಫೋನಲ್ಲಿ ಮಾತಾಡ್ತಿದ್ರಲ್ಲ, ಹಂಗೆ ಅದಕ್ಕೆ ವಿಡಿಯೋ ಮಾಡ್ಕೊತಿದ್ದೆ ನಾನು. ಈಗ ಇನ್ನೇನು ಹಾಸನ ಸಿಟಿಗೆ ಬಂದಿದ್ದೀವಿ ನೋಡಿ, ವೆಲ್ಕಮ್ ಟು ಹಾಸನ ಸಿಟಿ ಅಂತ ಬಂತು. ಇನ್ನೇನು ಮನೆಗೆ ಬಂದು